ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಹಳ್ಳಿ. ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಕನಸು ಕಂಡಿರೋರು. ಆದರೆ ದೇಶವನ್ನು ಜಾತಿಯ ಹೆಸರಲ್ಲಿ ಒಡೆದು ಆಳೋಕೆ ರೆಡಿಯಾಗಿದ್ದಾರೆ. ವಿಪಕ್ಷ ನಾಯಕರಾಗಿ ದೇಶದ ಬಗ್ಗೆ ಕನಿಷ್ಠ ಗೌರವ ಕೂಡ ರಾಹುಲ್ ಗಾಂಧಿ ಜೇಬಲ್ ಹುಡುಕಿದ್ರೂ ಕಾಣಲ್ಲ. ಯಾವುದ್ಯಾವುದೋ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಭಾರತದ ಬಗ್ಗೆ ಕನಿಷ್ಠವಾಗಿ ಮಾತಾಡ್ತಾರೆ. ನಮ್ಮಲ್ಲಿ ಮಾತ್ರ ಮೋದಿ ಅವಧಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗಿದೆ ಅಂತಾರೆ, ಚೀನಾವನ್ನು ಹೊಗಳಿ ಮಾತಾಡ್ತಾರೆ. ಬಾಂಗ್ಲಾದಲ್ಲಿನ ಹಿಂದೂಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ ಜರ್ನಲಿಸ್ಟ್ಗಳಿಗೆ ಧಮಕಿಯನ್ನು ಹಾಕಿಸ್ತಾರೆ. ಇಷ್ಟು ದಿನ ದಲಿತರನ್ನು ಎತ್ತಿ ಕಟ್ಟೋ ಮಹಾನ್ ಕಾರ್ಯದಲ್ಲಿ ಬ್ಯುಸಿ ಇದ್ದ ರಾಹುಲ್ ಗಾಂಧಿ ಇನ್ನೂ ಕೂಡ ಆ ಕೆಲಸನ ಬಿಟ್ಟಿಲ್ಲ, ಫುಲ್ ಟೈಮ್ ಜಾಬು. ಈಗ ದಲಿತರ ವಿಚಾರಕ್ಕೆ ಹಸಿ ಸುಳ್ಳು ಹೇಳೋಕೆ ಹೋಗಿ ತನ್ನ ಅಜ್ಜಿ ಅಪ್ಪನನ್ನು ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಕೃತ್ಯಗಳು ಏನು ಅನ್ನೋದನ್ನು ಭಾರತೀಯರು ಆಲೋಚನೆ ಮಾಡೋ ಹಾಗೆ ಮಾತಾಡಿದ್ದಾರೆ. ಅವರು ಶಾಲೆ ಓದುವಾಗ ಹಿಸ್ಟ್ರಿಯಲ್ಲಿ ದಲಿತರ ಕಥೆಗಳೇ ಇರಲಿಲ್ಲ ಅಂತ ಅಂದರು ರಾಹುಲ್ ಗಾಂಧಿ. नाई कहें, मोची कहें, कारीगर कहें, फैक्ट्री में वर्कर कहें, जिसके हाथ में हुनर है उसकी हिस्ट्री तो हमारे एजुकेशन सिस्टम में है ही नहीं. उसके बारे में कुछ कहा भी नहीं जाता है. उन्होंने क्या किया, कैसे किया, क्या उनके खिलाफ डिस्क्रिमिनेशन हुआ, क्या उनको सहना पड़ा, वो तो है ही नहीं. मैं अपना एक्सपीरियंस बता रहा हूं, पता नहीं शायद आपने स्कूलों में पढ़ा हो. मैंने स्कूल में ना दलितों की हिस्ट्री नहीं पढ़ी, ना दलितों की हिस्ट्री पढ़ी, ना पिछड़ों की हिस्ट्री पढ़ी. ನಾನು ನನ್ನ ಶಾಲೆಯಲ್ಲಿ ಓದುವಾಗ ದಲಿತರ ಹಾಗೂ ಹಿಂದುಳಿದ ವರ್ಗದವರ ಇತಿಹಾಸವನ್ನು ಓದಲೇ ಇಲ್ಲ ಅಂದರು. ಇದು ಸತ್ಯವೇ ಆಗಿರಬಹುದು. ಆದರೆ ಅವರ ಸ್ಕೂಲ್ ಏಜ್ ಅಂದರೆ ಆಗ ಆಡಳಿತದಲ್ಲಿ ಯಾರಿದ್ರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದನ್ನೇ ಲೆಕ್ಕಾಚಾರ ಹಾಕೋಣ. ರಾಹುಲ್ ಗಾಂಧಿ ಹುಟ್ಟಿದ್ದು ಯಾವಾಗ? ಜೂನ್ 19, 1970. ಯುವ ನಾಯಕ ರಾಹುಲ್ ಗಾಂಧಿಗೆ ಜಸ್ಟ್ 54 ವರ್ಷ ಅಷ್ಟೇ. ಈ ಯಂಗ್ ಅಜ್ಜ ಸ್ಕೂಲ್ ಇದ್ದಿದ್ದು ಎಲ್ಲಿ ಅಂತ ಗೂಗಲ್ ಮಾಡಿದಾಗ ಗೊತ್ತಾಗಿದ್ದು ಕ್ರೈಸ್ತರ ಸೈಂಟ್ ಕೊಲಂಬಸ್ ಸ್ಕೂಲ್ ಡೆಲ್ಲಿಯಲ್ಲಿ. ಡೆಹ್ರಾಡೂನಲ್ಲೂ ಕೂಡ ಓದಿದ್ದಾರೆ 1981ರಿಂದ 1983 ತನಕ. ಯಾವಾಗ ಇಂದಿರಾ ಗಾಂಧಿಯವರ ಹತ್ಯೆ ಆಯ್ತಲ್ಲ, ಆಗ ಸ್ಕೂಲ್ ಬಿಟ್ಟು ಮನೆಯಲ್ಲಿನೇ ವಿದ್ಯಾಭ್ಯಾಸ ಮಾಡಿದರು. ನಾನು ಕೇಳೋದು ಏನಪ್ಪ ಅಂದರೆ, ಒಂದು ಸ್ಕೂಲ್, ಹೈಸ್ಕೂಲ್ ಅಥವಾ ಒಂದು ಕಾಲೇಜ್ನಲ್ಲಿ ಒಂದು ಸಿಲೆಬಸ್ ಅಂತ ಇರುತ್ತಲ್ಲ, ಅದನ್ನು ಆಯಾ ಶಾಲೆಯ ಆಡಳಿತ ಮಂಡಳಿ ನಿರ್ಧಾರ ಮಾಡೋದಲ್ಲ, ಕರೆಕ್ಟಾ? ಸರ್ಕಾರ ಅಂತ ಒಂದಿರುತ್ತೆ. ಮಕ್ಕಳು ಏನನ್ನು ಓದಬೇಕು, ಏನನ್ನು ಕಲಿಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಒಂದು ಸಮಿತಿಯನ್ನು ಸರ್ಕಾರವೇ ರಚನೆ ಮಾಡಿರುತ್ತೆ. ರಾಹುಲ್ ಗಾಂಧಿ ಓದಿದ ಸಮಯದಲ್ಲಿ ಯಾರಿದ್ರು ಪ್ರಧಾನಿ? ಅವರಜ್ಜಿ. ಅದಾದಮೇಲೆ ಯಾರು ಬಂದರು? ಅವರಪ್ಪ. ದಲಿತರ ಇತಿಹಾಸವನ್ನು ಪಠ್ಯದಲ್ಲಿ ಸೇರಿಸದೆ ಅಳಿಸಿದ್ರು ಅಂದ್ರಲ್ಲ, ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಅವರಜ್ಜಿ ಅಥವಾ ಅವರಪ್ಪ. ರಾಹುಲ್ ಹೇಳೋ ಪ್ರಕಾರ ದಲಿತರ ಇತಿಹಾಸವನ್ನು ಪಠ್ಯದಲ್ಲಿ ಸೇರಿಸದೆ ದೂರ ಇಟ್ಟಿರೋದು ಯಾರು? ಅವರಜ್ಜಿ ಅಥವಾ ಅವರಪ್ಪ. ಈ ಮೂಲಕ ದಲಿತರಿಗೆ ಅನ್ಯಾಯ ಮಾಡಿದ್ದು ಯಾರಾಗ್ತಾರೆ? ಖಂಡಿತ ಅವರಜ್ಜಿ ಅಥವಾ ಅವರಪ್ಪ. ದಲಿತರನ್ನು ಹಿಂದೂಗಳೇ ಅಲ್ಲ ಅನ್ನೋ ಒಂದಿಷ್ಟು ಕಮಂಗಿಗಳು ಕೂಡ ನಮ್ಮ ಸುತ್ತಮುತ್ತ ಸಿಗ್ತಾರೆ. ಈ ಗ್ಯಾಪಲ್ಲಿ ರಾಹುಲ್ ಗಾಂಧಿ ತಮ್ಮ ಅಜ್ಜಿ ಅಪ್ಪ ಮಾಡಿದ್ದ ಕೆಲಸಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ನಿಜವಾಗಿಯೂ ಕಾಂಗ್ರೆಸ್ ಅವಧಿಯಲ್ಲಿ ದಲಿತರಿಗೆ ಆದ ಅನ್ಯಾಯಗಳನ್ನು ಲಿಸ್ಟ್ ಮಾಡಿದರೆ ರಾಹುಲ್ ಗಾಂಧಿ ವಯಸ್ಸಿನಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ. ಅವರೇ ಹೇಳೋ ಥರ ಅವರ ಸ್ಕೂಲ್ ಏಜ್ನಲ್ಲಿ ದಲಿತರ ಸಂಘರ್ಷದ ಕಥೆಗಳನ್ನು ತಿರುಚಿದ್ರು ಅಂತ. ಅಂದ ಹಾಗೆ ಆ ಕಾಲದಲ್ಲಿ ಇದ್ದ, ಅಂದರೆ ಸ್ವಾತಂತ್ರ್ಯ ಸಿಕ್ಕಾಗ ಶಿಕ್ಷಣ ಮಂತ್ರಿ ಯಾರಿದ್ರು ಅಂತ ಜಾಲಾಡಿದಾಗ ಒಂದು ಹೆಸರು ಬಂತು. ಆ ಹೆಸರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅನ್ನೋರು. ಹೆಸರಲ್ಲೇನಿದೆ ಅನ್ನಬಹುದು, ಹೆಸರಲ್ಲೇ ಎಲ್ಲ ಇರೋದು. ಅದು ಎಲ್ಲರಿಗೂ ಗೊತ್ತಾಗಲ್ಲ ಅಷ್ಟೆ. ಈಗ ರಾಹುಲ್ ಗಾಂಧಿ ಹೇಳ್ತಾ ಇರೋದನ್ನು ಗಂಭೀರವಾಗಿಯೇ ತಗೊಂಡ್ರೆ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಆರೋಪಿಗಳಾಗ್ತಾರೆ. ದಲಿತರ ಇತಿಹಾಸವನ್ನು ಅಳಿಸಿದ ಕೈಗಳು ಅವರದ್ದೇ ಆಗುತ್ತೆ. ರಾಹುಲ್ ಗಾಂಧಿ ಸ್ಕೂಲಿಗೆ ಹೋಗುವಾಗ ಮೋದಿ ಇರಲಿಲ್ಲ, ವಾಜಪೇಯಿ ಅವರು ಇರಲಿಲ್ಲ. ಅಲ್ಲಿಗೆ ಯಾರಿಂದ ದಲಿತರ ಚರಿತ್ರೆ ಒರೆಸಿತು ಅಂತ ಕೇಳಿದ್ರೆ ಅಜ್ಜಿ ಅಥವಾ ಅಪ್ಪನಿಂದ. ಕಾಂಗ್ರೆಸ್ ಅವಧಿಯಲ್ಲಿ ರಾಜೀವ್ ಗಾಂಧಿ ನಂತರ ಯಾರೂ ಕೂಡ ಅವರ ಕುಟುಂಬದಿಂದ ಪ್ರಧಾನಿಯಾಗಿಲ್ಲ. ಆದರೆ ವೀಲು ಅವರದ್ದು, ಸ್ಟೇರಿಂಗ್ ಇವರದ್ದು ಅನ್ನೋ ಥರ ರಬ್ಬರ್ ಸ್ಟ್ಯಾಂಪ್ಗಳನ್ನು ಗಾಂಧಿ ಫ್ಯಾಮಿಲಿ PM ಹುದ್ದೆಗೆ ಆಯ್ಕೆ ಮಾಡ್ಕೊಳ್ತಾ ಬಂತು. ದಶಕಗಳ ಕಾಲ ಭಾರತದ ಹಿಡಿತ ಅವರ ಬಳಿಯೇ ಇತ್ತು. ವಾಜಪೇಯಿ ಒಂದು ಅವಧಿ ಬಿಟ್ಟರೆ ಈಗ ಮೋದಿ ಯುಗ. ಭಾರತೀಯರು ಗಾಂಧಿ ಕುಟುಂಬವನ್ನು ಆ ಕಾಲದಿಂದ ನಂಬ್ಕೊಂಬಂದ್ರು, ಮೋಸ ಹೋದರು.
ಎಲ್ಲದರಲ್ಲೂ ಗೋಟಾವಳಿ, ಲೂಟಿ, ಹಗರಣ, ದರೋಡೆ. ಭಾರತ ಅಂದರೆ ಗಾಂಧಿ ಫ್ಯಾಮಿಲಿಯ ಸ್ವಂತ ಆಸ್ತಿ ಅನ್ನೋ ಥರ ನೋಡಿದರು. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಲ್ಲಿ 3 ತಲೆಮಾರಿಗಾಗುವಷ್ಟು ಮಾಡಿಕೊಂಡಿದ್ದೀವಿ ಅಂತ CM ಕೂಡ ಆಗದೇ ಇರೋ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳ್ತಾರೆ. ಅಂದರೆ ಅವರ ಆಪ್ತರು ಇನ್ನೆಷ್ಟು ಮಾಡಿಕೊಂಡಿರಬೇಡ. ಈಗ ಹಿಂದೂ ಧರ್ಮದ ವಿರುದ್ಧ ಸಮರ ಸಾರಿ ಹಿಂದೂ ಧರ್ಮವನ್ನು ಅಳಿಸಿ ಹಾಕೋರ ಜೊತೆಗೆ ನಂಟು ಮಾಡಿಕೊಂಡು ಧರ್ಮದ ವಿರುದ್ಧ ನಿಂತಿರೋ ರಾಹುಲ್ ಗಾಂಧಿ ಹಿಂದೂ ಧರ್ಮದ ಒಳಗೆ ಒಡಕನ್ನು ತರೋದಕ್ಕೆ ಇನ್ನಿಲ್ಲದ ಶ್ರಮ ಹಾಕ್ತಿದ್ದಾರೆ. ಜಾತಿ ಗಣತಿ ಮಾಡಲೇಬೇಕು ಅಂತ ಪಡ್ಡಿಡಿತಾರೆ. ಅದನ್ನು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ಕೋತಾರೆ. ಈಗ ದಲಿತರ ಇತಿಹಾಸವನ್ನು ನಾನು ಶಾಲೆ ಓದುವಾಗ ಓದಲೇ ಇಲ್ಲ, ಅದನ್ನು ಡಿಲೀಟ್ ಮಾಡಿದರು ಅಂತಾರೆ. ಅರೇ ರಾಹುಲ್ ಬಾಬಾ, ಏನನ್ನು ಹೇಳೋಕೆ ಹೊರಟಿದ್ದೀರಾ? ನಿಮ್ಮ ಮಾತಿನಿಂದ ನಿಮ್ಮ ಖಾನ್ದಾನ್ ಎಕ್ಸ್ಪೋಸ್ ಆಗ್ತಾ ಇದೆ. 60-70 ವರ್ಷ ಆಳುವಾಗ ಒಂದಿನ ಕೂಡ ನಿಮ್ಮ ಹಣೆ ಬರಹಕ್ಕೆ ಮುಚ್ಚಿಟ್ಟ ಇತಿಹಾಸ ಬಿಚ್ಚಿಡಬೇಕು ಅಂತ ಅನಿಸ್ಲೇ ಇಲ್ವಾ? ಈಗ ನಮ್ಮಜ್ಜಿ ಕಾಲದಲ್ಲಿ ಹಂಗಾಯಿತು, ನಮ್ಮ ಅಪ್ಪನ ಕಾಲದಲ್ಲಿ ಹಿಂಗಾಯಿತು ಅಂತ ಈಗ ನನಗೆ ಅಳಬೇಕು ಅನ್ನಿಸ್ತಾ ಇದೆ ಅಂತ ಕೂತಿದ್ದೀರಲ್ಲ. ಅರ್ರೆ ಬಾಬಾ, ನಾನು ಮೋದಿಯನ್ನೇ ಮತ್ತೆ ಮತ್ತೆ ಗೆಲ್ಲಿಸ್ತಾ ಇರೋರಿಗೆ ಯಾಕೆ ಕೋಟಿ ಕೋಟಿ ಥ್ಯಾಂಕ್ ಯು ಹೇಳೋದು ಅಂದರೆ ಇದೇ ಕಾರಣಕ್ಕೆ. ಈ ದೀಡ್ ಪಂಡಿತನಿಗೆ ನಮ್ಮ ಭಾರತೀಯರು ದೇಶವನ್ನು ತಗಳಪ್ಪ ಅಂತ ಕೊಡಲಿಲ್ಲ ಅಂತ. ಅದೇನು ತೇಜಸ್ಸು, ಅದೇನು ವರ್ಚಸ್ಸು, ಅದೇನು ಆಲೋಚನೆ, ಅದೇನು ದೂರದೃಷ್ಟಿ. ಅಪ್ಪ, ಮಮ್ಮಿ ಸಿಸ್ಟರ್ಗೆ ಮಾತ್ರ ಇಷ್ಟ ಆಗಬೇಕು. ಸಂಸತ್ತಲ್ಲಿ ಯಾರು ತಮ್ಮನ್ನು ತಾವು ಹಿಂದೂ ಅಂತ ಕರ್ಕೋತಾರೋ ಅವರು ಹಿಂಸಾಪ್ರಿಯರು, ಸುಳ್ಳು ಹೇಳೋರು, ದ್ವೇಷಕಾರರು ಅಂತ ಇಡೀ ಹಿಂದೂ ಸಮಾಜದ ವಿರುದ್ಧ ನಟ್ಟು ಬೋಲ್ಟು ಲೂಸ್ ಆಗಿರೋ ನಾಲ್ಗೆನ ಲಾಡಿಸ್ತಾರೆ. ಆದರೂ ಕೂಡ ಅವರಿಗೆ ಜೈ ಅನ್ನೋ ಹಿಂದೂಗಳು ಸಿಗ್ತಾರೆ. ಆದರೆ ಹೋದಲ್ಲಿ ಬಂದಲ್ಲಿ ನಮ್ಮ ಸನಾತನ ಧರ್ಮದ ಪ್ರತಿನಿಧಿ ಥರ ಬದುಕೋ ಪ್ರಧಾನಿ ಮೋದಿಯನ್ನು ದ್ವೇಷಿಸೋ ಹಿಂದೂಗಳೇ ಸಿಗ್ತಾರೆ. ಇದು ನಾವು ಪಡೆದುಕೊಂಡು ಬಂದಿದ್ದು. ಡಿವೈಡ್ ಆ್ಯಂಡ್ ರೂಲ್ ಮಾಡಿಕೊಂಡು ಬಂದ ಬ್ರಿಟಿಷರ ಹಿಡಿತದಿಂದ ನಮ್ಮನ್ನು ನಾವು ಬಚಾವ್ ಮಾಡಿಕೊಳ್ಳೋಕೆ ಎಷ್ಟು ವರ್ಷ ಬೇಕಾಯಿತು, ಎಷ್ಟು ಗುದ್ದಾಡಬೇಕಾಯಿತು, ಎಷ್ಟು ರಕ್ತ ಹರಿತು ಅನ್ನೋದು ಅರಿವಿರಬೇಕು. ಈಗ ಜಾತಿ ಹೆಸರಲ್ಲಿ ಧರ್ಮ ಒಡೆಯೋಕೆ ಇನ್ನಿಲ್ಲದ ಕೆಲಸವನ್ನು ಇಂಡಿಯಾ ಅಲಯನ್ಸ್ ಮಾಡೋಕ್ಕೆ ಮುಂದಾಗಿದೆ. ಓಪನ್ ಆಗಿ ಹೇಳ್ತಾರೆ, ಆದರೂ ಗೆಲ್ತಾರೆ. ಬಹುಸಂಖ್ಯಾತರನ್ನು ಕಾಲಿನ ಕಸದಂತೆ ಕಾಣ್ತಾರೆ. ಒಂದು ಕಡೆ ಒಂದಿಷ್ಟು ಜನರು ಹಿಂದೂ ಧರ್ಮದಿಂದ ಲಿಂಗಾಯತರನ್ನು ಪ್ರತ್ಯೇಕ ಮಾಡೋಕೆ ನೋಡ್ತಾ ಇದ್ದಾರೆ, ಇನ್ನಷ್ಟು ಜನ ದಲಿತರನ್ನು ಪ್ರತ್ಯೇಕ ಮಾಡೋಕೆ. ಒಂದಂತೂ ಸತ್ಯ, 2047ಕ್ಕೆ ಭಾರತದಲ್ಲಿ ಇಸ್ಲಾಮಿಕ್ ರೂಲ್ಸ್ ತರೋಕೆ ಇನ್ನಿಲ್ಲದ ಪ್ರಯತ್ನ ಆಗ್ತಾ ಇದೆ. ಜಿಹಾದಿಗಳ ಕೈಗೆ ಭಾರತ ಸಿಕ್ಕರೆ ಮುಗೀತು. ನೀನು ಹಿಂದೂನ ಅಂತ ಕೇಳಲ್ಲ, ಜಾತಿ ಕಾರ್ಡ್ ಕೇಳಲ್ಲ, ಮುಸ್ಲಿಮ್ ಆಗಿದ್ದರೂ ಅವರಿಗೆ ಡೋಂಟ್ ಕೇರ್ ಅಂತಾರೆ. ಅವರು ಪಾಲಿಸೋ ಸಿದ್ಧಾಂತವನ್ನು ಪಾಲನೆ ಮಾಡದೇ ಇದ್ದರೆ ನಾನು ನೀವು ಎಲ್ಲರೂ ಸಾಯೋದಕ್ಕೆ ಅರ್ಹರು. ನಮ್ಮ ಕಾಲ ಹೆಂಗೋ ನಡೆದು ಹೋಗುತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ. ಧರ್ಮವನ್ನು ಜಾತಿ ಹೆಸರಲ್ಲಿ ಒಡೆಯೋ ಸುತ್ತಿಗೆಗಳನ್ನು ದೂರ ಇಡಬೇಕಾ? ಇಡಲೇಬೇಕು. ದೇಶವನ್ನು ಆಲ್ರೆಡಿ ಧರ್ಮದ ಹೆಸರಲ್ಲಿ ಒಡೆದ್ರ, ಈಗ ಧರ್ಮದ ಸುದ್ದಿಗೆ ಬಂದಿದ್ದಾರೆ. ಎಲ್ಲಿ ತನಕ ನಮ್ಮ ಹಿಂದೂ ಧರ್ಮ ಬಲಿಷ್ಠವಾಗಿ ನಿಲ್ಲುತ್ತೋ ಅಲ್ಲಿ ತನಕ ಭಾರತವನ್ನು ಕೂಡ ಯಾರಿಂದಲೂ ಅಲ್ಲಾಡಿಸೋಕೆ ಆಗೋದಿಲ್ಲ. ಬೆರ್ಕೆ ಹಿಂದೂಗಳಿಗೆ ಈ ವಾಸ್ತವ ಅರ್ಥವೇ ಆಗೋದಿಲ್ಲ. ಇದು ನಾವು ಪಡೆದುಕೊಂಡಿದ್ದು ನಮ್ಮ ಹಣೆ ಬರಹ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.